ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನನ್ನೋ ಚಾನಲ್ಗೆ ಸ್ವಾಗತ. ಪ್ರಶ್ನೆನ ಚೆಕ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಈಗ ಸಾಮಾನ್ಯವಾಗಿ ಕನ್ನಡ ಭಾಷೆಗೆ ಹೋಗ್ತಾ ಹೋಗೋಣ. ಎಸ್, ಇದರಲ್ಲಿರುವಂತಹ ಮೊದಲನೇ ಪ್ರಶ್ನೆ, ಸೊ ನೀವು ಇಲ್ಲಿ ನೋಡ್ಬೋದು, ಒಂದ್ ನಿಮಿಷ. ವ್ಯಾಕರಣ ಮತ್ತೆ ಕೆಲವೊಂದಿಷ್ಟು ಸಾಹಿತ್ಯಕ್ಕೆ ಸಂಬಂಧ ಪ್ರಶ್ನೆಗಳು ಇದಾವೆ. ಎಸ್, ನಾವು ಎರಡು ಒಂದು ಅಟ್ ಎ ಟೈಮ್. ಸೊ ಈ ಕಡೆಯಿಂದ ಹೋಗೋಣ, 121 ಇಂದ ಹೋಗೋಣ. 121 ಬೇಡ, 123. ಓಕೆ. ಸೊ ಓಕೆ ವೀಕ್ಷಕರೇ, ಈ ಒಂದು ಪ್ರಶ್ನೆಯನ್ನ ಈ ಒಂದು ಸೋಷಿಯಲ್ ಅವ್ರು ಯಾರಾದ್ರೂ ಇದ್ರೆ, ಈ ವಿಡಿಯೋವನ್ನ ನೋಡ್ತಾ ಇದ್ರೆ, ಸೋಷಿಯಲ್ ಟರ್ಮ್ ಅವ್ರು ಇದ್ರೆ ಅವ್ರಿಗೆ ಈಸಿಯಾಗಿ ಗೊತ್ತಿರುತ್ತೆ ಅಸ್ಪೃಶ್ಯತೆ ಅಂದ್ರೆ ಏನು ಎನ್ನುವಂಥದ್ದು. ಏನು ಕಾಣಿಸದೇ ಇರೋದಾ, ಅಥವಾ ಮುಟ್ಟಿಸಿಕೊಳ್ಳೋದ, ಸ್ಪರ್ಶತೆಗಾಗಿ ಕಾಯ್ತಿರುವುದಾ, ಅಥವಾ ಸ್ಪರ್ಶಿಸಿಕೊಳ್ಳದಾನ? ಸೊ ಅಸ್ಪೃಶ್ಯತೆ ಎಂದ್ರೆ ಏನು ಎನ್ನುವಂಥದ್ದು. ಎಸ್, ನೀವು ಈಗಾಗಲೇ 17ನೇ ನಿಯಮವನ್ನು ನಾವು ಅಸ್ಪೃಶ್ಯತೆಯ ನಿವಾರಣೆಯ ನಿಯಮ ಅಂತ ಕರಿತೀವಿ. ಏನಂತ ಹೇಳ್ತೀವಿ ಅಸ್ಪೃಶ್ಯತೆ ಅಂತಂತಂದ್ರೆ? ಎಸ್, ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಈಸಿಯಾಗಿರುವಂತ ಪ್ರಶ್ನೆಗಳನ್ನ ನಾವು ಎಲ್ಲಿ ಬೇಕಾದ್ರೂ ನೋಡ್ಬೋದು, ಆದ್ರೆ ಕಷ್ಟಕರವಾದ ಪದಾರ್ಥಗಳನ್ನ, ಒಂದು ಪ್ರಶ್ನೆಗಳನ್ನ ನೋಡಿ ಅರ್ಥೈಸ್ಕೊಂಡಾಗ ಮಾತ್ರ ನಾವು ಸಹ ಟಿ ಬರೆಯೋದಕ್ಕೆ ಸಾಧ್ಯ. ಏನಕ್ಕೆ, ಈಗಿರುವಂತ ಸ್ಪರ್ಧಾ ಜಗತ್ತಿನಲ್ಲಿ ನಾವು ತುಂಬಾ ಈಸಿ ಪ್ರಶ್ನೆಗಳನ್ನೇ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ, ನಾಳೆ ಬರುವಂತ ಪ್ರಶ್ನೆಗಳು ಕಷ್ಟಕರ ಆದಾಗ ನಿಮ್ಗೆ ಅದ್ರ ಉಪಯೋಗ, ಈಗ ನಾವು ಮಾಡ್ತಿರೋ ತರಗತಿಗಳ ಉಪಯೋಗ ಏನಿರುತ್ತೆ? ಎಸ್, ಅಸ್ಪೃಶ್ಯತೆ ಅಂತಂತಂದ್ರೆ ಮುಟ್ಟಿಸಿಕೊಳ್ಳದ ಅಥವಾ ಸ್ಪರ್ಶಿಸಿಕೊಳ್ಳದ ಇದು. ಸೊ ಇದು ಮುಟ್ಟಿಸಿಕೊಳ್ಳುವ, ಇದು ಮುಟ್ಟಿಸಿಕೊಳ್ಳದ ಇದ್ರೆ ಇದೇ ರೈಟ್ ಆನ್ಸರ್ ಆಗ್ತಾ ಇತ್ತು. ಸೊ ಇದು ರಾಂಗ್ ಆನ್ಸರ್. ಆಪ್ಷನ್ 4 ಸರಿ ಉತ್ತರ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ. ಮುಂದಿನ ಪ್ರಶ್ನೆ, ಸೊ ಇದು ಸಹ ಈಸಿ ಆಗಿದೆ. ಸೊ ಆಲ್ಮೋಸ್ಟ್ CTET ಗ್ರಾಮರ್ ಈಸಿ ಆಗಿರುತ್ತೆ, ಬಟ್ ಪೆಡಗಾಗಿ ತುಂಬಾ ಕಷ್ಟ ಇರುತ್ತೆ, ಬೋಧನಾಶಾಸ್ತ್ರ ತುಂಬಾ ಕಷ್ಟ ಇರುತ್ತೆ. ಜಾತ್ರೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ತೃತೀಯ, ಸಪ್ತಮಿ, ದ್ವಿತೀಯ, ಷಷ್ಠಿ. ಯಾವ್ದನ್ನ ಕಮೆಂಟ್ ಮಾಡಿ. ಜಾತ್ರೆಯಿಂದ ಎನ್ನುವಂತ ಪದದಲ್ಲಿ ತೃತೀಯ, ಸಪ್ತಮಿ, ದ್ವಿತೀಯ, ಷಷ್ಠಿ. ಎಸ್, ಗುಡ್. ಸರಿ ಉತ್ತರಗಳನ್ನ ಕೊಡ್ತಾ ಇದ್ರ. ಎಸ್, ಗ್ರಾಮರ್ ಅಲ್ಲಿ ನೀವೆಲ್ಲ ಪರಿಣಿತರಿದ್ದೀರಾ. ಸೊ ಎಲ್ಲರೂ ಫಾಸ್ಟ್ ಆಗಿ ಆನ್ಸರ್ ಮಾಡ್ತೀರಾ. ಸೊ ಯಾವಾಗ ನಮ್ಗೊಂದ್ಸಲ ಫೆಡಗಾಗಿ ಬಂದ್ಬಿಡ್ತು, ಬೋಧನಾಶಾಸ್ತ್ರ ಬಂತು ಅಂತಂದ್ರೆ ಅಲ್ಲಿ ಸೈಲೆಂಟ್ ಆಗ್ಬಿಡ್ತೀರಾ. ಸೊ ಏನ್ ಈ ರೀತಿ ಇದಕ್ಕೆ ಹಾಕೋದ, ಆ ರೀತಿ ಏನು ಈ ಆಪ್ಷನ್ ಎ ಹಾಕೋದ, ಬಿ ಹಾಕೋದ, ಸಿ ಹಾಕೋದ ಅಂತ ಆ ಒಂದು ಕಮೆಂಟ್ಸ್ಗೆ ಆ ಒಂದು ಏನು ಆನ್ಸರ್ಸ್ ಯಾವ್ದು ಹಾಕೋದು ಅಂತ ನೀವು ಗಾಬರಿ ಆಗ್ತೀರ. ಜೊತೆಗೆ ಕ್ವಶನ್ಸ್ಗೆ ಕಮೆಂಟ್ ಮಾಡಿದ್ರೆ ಏನಂತಾರೋ ಅನ್ನೋದು ಸಹ ನಿಮ್ಮ ಮೈಂಡಲ್ಲಿ ಇರುತ್ತೆ. ಸೊ ನಾವು ಕ್ವಶನ್ಸ್ಗೆ ಕಮೆಂಟ್ ಮಾಡ್ಬಿಟ್ರೆ ಸರಿ ಅಂತಾರೋ ತಪ್ಪು ಅಂತಾರೋ ಎನ್ನುವಂಥದ್ದು ಸಹ ನಿಮಗೆ ಅದು ಮೈಂಡಲ್ಲಿ ಇರುತ್ತೆ. ಸ್ನೇಹಿತರೆ, ಸರಿ ಇರ್ಲಿ ತಪ್ಪಿರ್ಲಿ, ನಾವು ಇವಾಗ ಕಲಿತಿರೋದೇನೆ, ಇದು ಕಲಿಯುವಂತ ಸಮಯ, ಇದು ಎಕ್ಸಾಮ್ ಅಲ್ಲ ಇದು. ಸೊ ಕಲಿಯುವಂತ ಸಮಯದಲ್ಲಿ ಸರಿನೋ ತಪ್ಪು ಅದಕ್ಕೆ ನಾವು ಆನ್ಸರ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಚಂಬಗುಟಿಗ ಪದದಲ್ಲಿರುವಂತ ಸಂಧಿ ಯಾವುದು? ಆಪ್ಷನ್ 1 ಲೋಪ ಸಂಧಿ, ಆಪ್ಷನ್ 2 ಆದೇಶ ಸಂಧಿ, ಆಪ್ಷನ್ 3 ಸವರ್ಣ ದೀರ್ಘ ಸಂಧಿ, ಆಪ್ಷನ್ 4 ವಕಾರಾಗಮ ಸಂಧಿ. ಸ್ನೇಹಿತರೆ, ಚಂಬಗುಟಿಗ ಪದವನ್ನ ಬಿಡಿಸಿದಾಗ ಚಂಬ ಪ್ಲಸ್ ಕುಟಿಗ ಆಗುತ್ತೆ. ಸೊ ಏನಾಗುತ್ತೆ, ಈ ಪದ ಬಿಡಿಸಿ ಬರೆದಾಗ ಕು ಆಗುತ್ತೆ. ಸೊ ನಾನು ಇಷ್ಟು ಇಂಟನ್ನ ಕೊಟ್ಟಿದ್ದೀನಿ. ಇನ್ನು ಮುಂದಕ್ಕೆ ಅದು ಯಾವ ಸಂಧಿ ಅನ್ನೋದನ್ನ ನೀವು ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಚಂಬಗುಟಿಗ ಪದದಲ್ಲಿರುವಂತ ಸಂಧಿ ಯಾವುದು? ಆದೇಶ ಸಂಧಿನ, ವಕಾರಾಗಮ ಸಂಧಿ ಅಂತ ಹೇಳ್ತಿದ್ದೀರಾ ಕೆಲವರು. ಎಸ್, ಗುಡ್. ಕಾತಾಬಗಳಿಗೆ ಗಾದಾಬಗಳು ಆದೇಶವಾಗಿ ಬರುವಂತದಕ್ಕೆ ನಾವೇಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ಪದವನ್ನ ಬಿಡಿಸಿ ಬರೆದಾಗ ಖ ಬರುತ್ತೆ, ಅದಕ್ಕೆ ಆದೇಶವಾಗಿ ಯಾವ್ದು ಬರ್ತಾ ಇದೆ? ಗಾ ಬರ್ತಾ ಇದೆ. ಸೊ ಆ ಆಪ್ಷನ್ 2 ಸರಿ ಉತ್ತರ. ಎಸ್, ಗುಡ್. ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಇನ್ನ ಮುಂದಿನ ಪ್ರಶ್ನೆ, ಇದು ಏನು ಪುಸ್ತಕದಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರುವಂತ ಪ್ರಶ್ನೆ ಇದು. ಚೋಮಾನ ದುಡಿಗೆ ಸಂಬಂಧಿಸಿದ ಒಂದು ಇದು ಕತೆ ಇದು. ಸೊ ಇದು ಬೇಕಿಲ್ಲ. ಸೊ ಮುಂದೆ ಕೆಲವೊಂದಿಷ್ಟು ಗ್ರಾಮರ್ ಪಾಯಿಂಟ್ಸ್ ಇದಾವೆ, ಅದನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ನಿಮ್ಗೆ ಅನಿಸ್ತಿರ್ಬೋದು ಪ್ರಶ್ನೆಗಳು ತುಂಬಾ ಸ್ವಲ್ಪ ಕಠಿಣವಾಗಿದ್ದಾವೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಅಂತ. ಸುಲಭದ ಪ್ರಶ್ನೆಗಳನ್ನ ಯಾರು ಬೇಕಾದ್ರೂ ಚರ್ಚೆ ಮಾಡ್ತಾರೆ ಸ್ನೇಹಿತರೆ. ನಾವು ಚರ್ಚೆ ಮಾಡ್ತಾ ಇರ್ತೀವಿ ಸುಲಭದ ಪ್ರಶ್ನೆಗಳನ್ನ. ಕಠಿಣ ಪ್ರಶ್ನೆಗಳು ಬಂದಾಗ ನಾವು ಯಾವ ರೀತಿಯಾಗಿ ಯೋಚನೆ ಮಾಡೋದೇ ಗೊತ್ತಾದ್ರೆ ಅಲ್ವಾ. ಸೊ ಇಲ್ಲಿ ನಾವು ಕಠಿಣವಾಗಿ ಅಧ್ಯಯನ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಎಸ್, ಸೊ ಇದು ಪೂರ್ತಿ ಪ್ಯಾರಾಗ್ರಾಫೇ ಇದೆ. ಸೊ ನೋಡೋಣ, ಒಂದ್ ನಿಮಿಷ. ಎಸ್, ಯಾವ್ದಿದೆ ನೆಕ್ಸ್ಟ್? 100. ಓಕೆ, ಇದೆಲ್ಲ ಸಂಪೂರ್ಣವಾಗಿ ಪ್ಯಾರಾಗ್ರಾಫೇ ಇದೆ. ಓಕೆ, ನೆಕ್ಸ್ಟ್ ಪೇಜ್ ಹೋಗೋಣ. ನೆಕ್ಸ್ಟ್ ಪೇಜ್ ಅಲ್ಲಿ ಕ್ವಶನ್ಸ್ ಇದೆ. ಮುಂದಿನ ಪ್ರಶ್ನೆ 132ನೇ ಪ್ರಶ್ನೆ.
ಪೂರ್ವಗ್ರಹ ಪದದಲ್ಲಿನ ಸಂಧಿಯ ಸ್ವರೂಪವೇನು? ಸ್ವರೂಪ ಎಲ್ಲ ಏನಿಲ್ಲ, ಸಂಧಿ ಯಾವುದು ಅಂತ ಅಷ್ಟೇ. ನೋಡಿ, ಯಾವುದು ಅನ್ನೋದಕ್ಕೆ ಸ್ವರೂಪ ಏನು ಅಂತ ಮತ್ತೆ ಒಂದು ವರ್ಡ್ ಬಳಸಿದ್ದಾರೆ. ಸೊ ನಮ್ಗೆ ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಯ್ತು, ಓಕೆ ಇದು ಸಂಧಿನ್ ಕೇಳಿದ್ದಾರೆ ಅಂತ. ಇನ್ ಕೇಸ್ ಅವ್ರು ಏನಾದ್ರು ಬೇರೆ ರೀತಿ ಏನಾದ್ರು ಇಲ್ಲಿ ಆಪ್ಷನ್ಸ್ ಕೊಟ್ಬಿಟ್ಟಿದ್ರೆ ನಮ್ಗೆ ಅಲ್ಲೇ ಕನ್ಫ್ಯೂಸ್ ಆಗ್ಬಿಡ್ತಾ ಇದ್ವಿ. ಪೂರ್ವಗ್ರಹ ಪದದಲ್ಲಿನ ಸಂಧಿಯ ಸ್ವರೂಪವೇನು? ಕಮೆಂಟ್ ಮಾಡ್ತಾ ಹೋಗಿ. ಸವರ್ಣ ದೀರ್ಘ ಸಂಧಿನ, ಲೋಪ ಸಂಧಿನ, ಆಗಮ ಸಂಧಿನ, ಆದೇಶ ಸಂಧಿನ. ಸೊ ಪೂರ್ವಗ್ರಹ ಬಿಡಿಸಿದ್ರೆ ನಮ್ಗೆ ಏನ್ ಬರುತ್ತೆ? ಪೂರ್ವ ಪ್ಲಸ್ ಆಗ್ರಹ. ಸೊ ಬರ್ತಾ ಹೋಗುತ್ತೆ. ಸೊ ಪೂರ್ವ ಪ್ಲಸ್ ಆಗ್ರಹ ಅಂತಂದ್ರೆ ನಮ್ಗೆ ಪದಗಳು ಬಂದಾಗ ಯಾವ ಬರ್ತವೆ? ಸೊ ಪೂರ್ವ ಅಂತ ಬಂದ್ರೆ ನಮ್ಗೆ ಹಾ ಬರುತ್ತೆ. ಆಗ್ರಹ ಅಂತ ಬಂದ್ರು ಸಹ ನಮ್ಗೆ ಏನ್ ಬರುತ್ತೆ? ಅದು ಸಹ ಹಾನೆ ಬರುತ್ತೆ. ಸೊ ಆ ಪ್ಲಸ್ ಆ ಅಂದ್ರೆ ಇವೆಲ್ಲ ಒಂದೇ ರೀತಿಯ ವರ್ಣಗಳು, ಸವರ್ಣ ವರ್ಣಗಳು. ಅದರಿಂದ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುತ್ತೆ ಸ್ನೇಹಿತರೆ. ಆಪ್ಷನ್ 1 ಸರಿ ಉತ್ತರ. ಗುಡ್, ಎಲ್ಲರೂ ಸರಿ ಉತ್ತರಗಳನ್ನು ಕೊಡ್ತಾ ಇದ್ದೀರಾ. ಇನ್ನ 133ನೇ ಪ್ರಶ್ನೆ, ಇದು ಸಹ ಗ್ರಾಮರ್ಗೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ. ಕ್ಷಿತಿಜ ಪದದ ಅರ್ಥವೇನು? ಆಪ್ಷನ್ 1 ಆಕಾಶದ ಎತ್ತರ, ಆಕಾಶ ಮತ್ತು ಭೂಮಿ ಸೇರುವ ಊಹಾತ್ಮಕ ಗಡಿರೇಖೆ, ಕಣ್ಣಿನ ದೂರಾಳತೆಯ ದೃಷ್ಟಿ, ಭೂಮಿಯ ವಿಸ್ತಾರ. ಕ್ಷಿತಿಜ ಪದದ ಅರ್ಥವೇನು? ಇನ್ನು ಕ್ಷಿತಿಜ ಅಂತಂತಂದ್ರೆ ಆಕಾಶದ ಎತ್ತರನ, ಇಲ್ಲ ಆಕಾಶ ಮತ್ತು ಭೂಮಿ ಸೇರುವ ಊಹಾತ್ಮಕ ಗಡಿರೇಖೆನ, ಇಲ್ಲ ಕಣ್ಣಿನ ದೂರಾಳತೆಯ ದೃಷ್ಟಿನ, ಭೂಮಿಯ ವಿಸ್ತಾರನ? ಎಸ್, ಕ್ಷಿತಿಜ ಅಂತಂದ್ರೆ ಸ್ನೇಹಿತರೆ ಆಕಾಶ ಮತ್ತೆ ಭೂಮಿ ಸೇರುವ ಒಂದು ಊಹಾತ್ಮಕ ಗಡಿರೇಖೆ ಆಗಿರುತ್ತೆ. ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಸೊ ಇದು ಸಾಹಿತ್ಯಕ್ಕೆ ಸಂಬಂಧಿಸಿರುವಂತದ್ದು. ಸೊ ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನಿಮಗೆ ಸಾಹಿತ್ಯಕ್ಕೆ ಎಲ್ಲಿ ಕೇಳ್ತಾರೆ? GPST ರಲ್ಲಿ ನಿಮಗೆ ಕೇಳ್ತಾ ಹೋಗ್ತಾರೆ. ಲಕ್ಷ್ಮೀಶ ಇದಾರಲ್ವಾ, ಸೊ ಕವಿ ಲಕ್ಷ್ಮೀಶನ ಜನ್ಮಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದು? ಬಿಜಾಪುರದ ಬಾಗೇವಾಡಿನ, ಗುಲ್ಬರ್ಗದ ಸುರಪುರ, ಮೈಸೂರಿನ ದೇವನೂರ, ಚಿಕ್ಕಮಗಳೂರಿನ ದೇವನೂರ ಅಂತ ಕೇಳಿದ್ದಾರೆ. ಸೊ ಆಕ್ಚುಲಿ ಲಕ್ಷ್ಮೀಶ ಎನ್ನುವಂತವರು ಚಿಕ್ಕಮಗಳೂರಿನ ದೇವನೂರಿಗೆ ಸೇರಿದವರು. ಆಪ್ಷನ್ 4 ಸರಿ ಉತ್ತರ. ಸೊ ಇದು ನಿಮಗೆ ಸಾಹಿತ್ಯಕ್ಕೆ ಸೇರಿರೋದ್ರಿಂದ ನೇರವಾಗಿ ನಾನೇ ಆನ್ಸರ್ನ ಹೇಳ್ತಾ ಇದ್ದೀನಿ. ಇನ್ನ ಜೈಮಿನಿ ಭಾರತ ಯಾರು ಬರೆದ ಗ್ರಂಥ? ಇದನ್ನ ನೀವೇ ಆನ್ಸರ್ ಮಾಡಬೇಕು. ಸೊ ರಂ ಶ್ರೀ ಮುಗಳಿ, ಲಕ್ಷ್ಮೀಶ, ಬೇಂದ್ರೆ, ವಾಮನ ಬೇಂದ್ರೆ. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಸೊ ನಾನು ಈಗಾಗಲೇ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. ಚರ್ಚೆ ಮಾಡಿದ್ದೀವಿ, ಆದ್ರೆ ನೋಡಿ ಇದು ಮತ್ತೆ CTT ಯಲ್ಲಿ ಬಂದಿದೆ. ಸೊ ಯಾವುದು? ಜೈಮಿನಿ ಭಾರತ ಕೃತಿಯನ್ನು ಬರೆದವರು ಎಸ್ ಲಕ್ಷ್ಮೀಶ. ಸೊ ನಾವು ಇದ್ರ ಬಗ್ಗೆ ಹೆಚ್ಚಿನ ಡಿಸ್ಕಸ್ ಮಾಡೋದು ಬೇಡ, ಯಾಕಂದ್ರೆ ನಮಗೆ ಮುಂದೆ ಬೋಧನಾ ಶಾಸ್ತ್ರ ಇದೆ, ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ 135ನೇ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. 135ನೇ ಪ್ರಶ್ನೆ ಈ ಒಂದು ಭಾಗದಲ್ಲಿದೆ. ಒಂದು ನಿಮಿಷ. ಓಕೆ, 136ನೇ ಪ್ರಶ್ನೆ ಬಂತ. ಒಂದು ನಿಮಿಷ. 135ನೇ ಪ್ರಶ್ನೆ ಏನಿದೆ ನೋಡೋಣ. ಎಸ್, 135ನೇ ಪ್ರಶ್ನೆನೇ ಜೈಮಿನಿ ಭಾರತನ. ಓಕೆ, ಲಕ್ಷ್ಮೀಶ. ಓಕೆ, 136ನೇ ಪ್ರಶ್ನೆಗೆ ಇನ್ನು ನಾವೇನೋ ಬೋಧನಾ ಶಾಸ್ತ್ರಕ್ಕೆ ಹೋಗೋಣ. ಬೋಧನಾ ಶಾಸ್ತ್ರದಲ್ಲಿ ಸ್ನೇಹಿತರೆ ಪ್ರಶ್ನೆಗಳು ತುಂಬಾ ದೊಡ್ಡವಾಗಿರ್ತವೆ, ಆದ್ರೆ ಆನ್ಸರ್ಸ್ ನಿಜವಾಗ್ಲೂ ಆನ್ಸರ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ CTT ಯಲ್ಲಿ ಮಾತ್ರ. ಸೊ ಇದಕ್ಕೆ ನಿಮ್ಗೆ ಇಲ್ಲಿ ಕ್ವಶನ್ ಇದೆ. 136ನೇ ಪ್ರಶ್ನೆ ಇದು. ಸೊ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ 136ನೇ ಪ್ರಶ್ನೆ. ಸೊ ಏನಿದೆ ಈ 136ನೇ ಪ್ರಶ್ನೆಯಲ್ಲಿ ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲು ಒಂದು ಅಧ್ಯಯನವನ್ನ ಮುಗಿಸಿದ ನಂತರ ಅಧ್ಯಾಪಿಕೆಯು ಪಠ್ಯದಿಂದ ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ನಾಮರೂಪಗಳನ್ನು ಗುರುತಿಸಲು ಹೇಳಿದಳು. ಅಂದ್ರೆ ಸಾಮಾನ್ಯ ನಾಮಪದ ಯಾವುದು, ಅನ್ವರ್ಥಕ ನಾಮಪದ ಯಾವುದು, ಅಮೂರ್ತಕ ನಾಮಪದ ಯಾವುದು, ಅಂದ್ರೆ ನಾಮಪದಗಳನ್ನ ಗುರುತಿಸಕ್ಕೆ ಹೇಳ್ತಾರೆ. ಮತ್ತೆ ಅವುಗಳನ್ನ ಕೊಟ್ಟಿರುವ ಬಾಕ್ಸ್ ನಲ್ಲಿ ಬರೆಯಕ್ಕೆ ಹೇಳ್ತಾರೆ. ಇದು ಎಂತಹ ಉದಾಹರಣೆ? ವಾಕ್ಯದ ನಿಯಮಗಳನ್ನ ಊರು ಹೊಡೆಯುವುದು. ಸೊ ಊರು ಹೊಡೆಯುವುದು ಅಂತಂದ್ರೆ ಏನಂತ ಯಾರಾದ್ರೂ ಹೇಳ್ತೀರಾ? ಸೊ ಇದು ಒಂದು ನುಡಿಗಟ್ಟು ತರನೇ ಇದೆ, ಊರು ಹೊಡೆಯೋದು ಅಂತ. ನಾವು ಸಾಮಾನ್ಯವಾಗಿ ಹಳ್ಳಿ ಭಾಷೆಯಲ್ಲಿ ಇದು ಮಾಡ್ತೀವಿ. ವ್ಯಾಕರಣವನ್ನ ಕಲಿಸುವುದು, ಸಾಮಾನ್ಯ ಭಾಷಾಂತರ ವಿಧಾನ, ಸಂದರ್ಭದಲ್ಲಿ ಕಾಣುವ ವ್ಯಾಕರಣ. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಸೊ ನನ್ನ ಕ್ವಶನ್ ಏನು ಅಂತಂದ್ರೆ, ಊರು ಹೊಡೆಯೋದು ಅಂತಂದ್ರೆ ಏನು? ಊರನ್ನ ಹೊಡೆದಾಕೋದ? ಏನು ಊರು ಹೊಡೆಯೋದು ಅಂತಂದ್ರೆ? ಸ್ನೇಹಿತರೆ ನಮ್ಮ ಹಿಂದೆ ನಾವು ಏನ್ ಮಾಡ್ತೀವಿ, ಒಂದು ಪದ್ಯವನ್ನ ಕೊಟ್ಬಿಟ್ರೆ ನೀವು ಕಂಠಪಾಠ ಮಾಡ್ಬೇಕು ಅಂತ ಹೇಳ್ತಿದ್ರು. ಆ ಕಂಠಪಾಠಕ್ಕೆ ಇನ್ನೊಂದು ಹೆಸರು ಗ್ರಾಮೀಣ ಭಾಷೆಯಲ್ಲಿ ನಾವು ಊರು ಹೊಡೆಯೋದು ಅಂತ ಹೇಳ್ತೀವಿ. ಎಸ್, ಗುಡ್. ನೆಕ್ಸ್ಟ್, ಇದಕ್ಕೆ ಸಂಬಂಧಿಸಿದಂತೆ ಒಂದು ಗ್ರಾಮರ್ ಭಾಷೆನ ಕೊಟ್ಬಿಟ್ಟು ಆ ಬಾಕ್ಸ್ ಅಲ್ಲಿ ಬರೆಯೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತ ಒಂದು ಆನ್ಸರ್ ಯಾವುದು ಅಂತಂದ್ರೆ ಇವೆಲ್ಲ ಆಯಾ ಒಂದು ವ್ಯಾಕರಣದ
ಒಂದು ವಿವಿಧ ಸಂದರ್ಭದಲ್ಲಿ ಕಾಣುವಂತ ವ್ಯಾಕರಣ ಆಗಿರುತ್ತೆ. ಆಪ್ಷನ್ 4 ಇದು ಸರಿ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಬಿ ಎಲ್ಲ ವ್ಯಾಕರಣ ಕಲಿಸೋದಕ್ಕಲ್ಲ, ವ್ಯಾಕರಣ ಕಲ್ತಿದ್ರೇನೆ ಮಗು ಆ ಬಾಕ್ಸ್ಗಳು ತುಂಬಕ್ಕಾಗಿರೋದು, ಕಲಿಸೋ ವಿಧಾನ ಅಲ್ಲ ಅದು. ಕಲ್ತಿದ ನಂತರ ಮಗು ಅದನ್ನ ಅರ್ಥೈಸಿಕೊಂಡು ಬರೆಯುವಂತ ವಿಧಾನ. ಸೊ ಇದಕ್ಕೆ ಆಪ್ಷನ್ 4 ಅಂತ ಕೊಟ್ಟಿದ್ದಾರೆ, ಸಂದರ್ಭದಲ್ಲಿ ಕಾಣುವ ವ್ಯಾಕರಣ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಅಪ್ರಜ್ಞಾಪೂರ್ವಕ ಪ್ರಕ್ರಿಯೆ ಮತ್ತು ಮಕ್ಕಳ ಸಂವಹನಕ್ಕಾಗಿ ಬಳಸ್ತಾರೆ? ನಮ್ಗೆ 2 ಇಂಟನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಅನ್ನುವಂಥದ್ದು ನಾವು ಯಾವಾಗಲೂ ಇಂಟಾಗಿ ಬಳಸ್ಕೋಬೇಕು. ಸೊ 2 ಇಂಟ ಕೊಟ್ಟಿದ್ದಾರೆ ಇಲ್ಲಿ. ಒಂದು ಅಪ್ರಜ್ಞಾಪೂರ್ವಕ ಪ್ರಕ್ರಿಯೆ, ಮತ್ತೊಂದು ಮಕ್ಕಳು ಇದನ್ನ ಏನಕ್ಕೆ ಬಳಸ್ತಾರೆ? ಸಂವಹನಕ್ಕಾಗಿ ಬಳಸ್ತಾರೆ. ಯಾವುದು? ಭಾಷೆ ಕಲಿಕೆನ, ಭಾಷೆಯ ಅಂತಸ್ಥ ಗ್ರಹಿಕೆನ, ದ್ವಿತೀಯ ಭಾಷೆನ, ಭಾಷಾ ಸಾಮರ್ಥ್ಯನ? ಕಮೆಂಟ್ ಮಾಡ್ತಾ ಹೋಗಿ. ಈ ಕೆಳಗಿನವುಗಳಲ್ಲಿ ಯಾವುದು ಅಪ್ರಜ್ಞಾಪೂರ್ವಕ ಪ್ರಕ್ರಿಯೆ ಮತ್ತೆ ಮಕ್ಕಳು ಇದನ್ನ ಸಂವಹನಕ್ಕಾಗಿ ಬಳಸ್ತಾ ಹೋಗ್ತಾರೆ? ಭಾಷಾ ಕಲಿಕೆ, ಭಾಷೆಯ ಅಂತಸ್ಥ ಗ್ರಹಿಕೆ, ದ್ವಿತೀಯ ಭಾಷೆ, ಭಾಷಾ ಸಾಮರ್ಥ್ಯ. ಸ್ನೇಹಿತರೆ, ಒಂದು ಅಪ್ರಜ್ಞಾನಪೂರ್ವಕ ಪ್ರಕ್ರಿಯೆ ಅಂತ, ಸೊ ಇದಕ್ಕೆ ನಾವು ಸಂವಹನಕ್ಕಾಗಿ ಅಂತಂದ್ರೆ ಕಲಿಕೆ ಅನ್ನೋದು ನಾವು ಹೇಳ್ಬಿಡ್ತೀವಿ, ಭಾಷಾ ಕಲಿಕೆ ಇಲ್ಲ ಭಾಷಾ ಸಾಮರ್ಥ್ಯ ಅನ್ನೋದು ಹೇಳ್ಬಿಡ್ತೀವಿ. ಆದ್ರೆ ಪ್ರಜ್ಞಾಪೂರ್ವಕ ಪ್ರಕ್ರಿಯೆ ಯಾವುದು ಎನ್ನುವಂಥದ್ದಾದ್ರೆ ಇದು ಭಾಷೆಯ ಅಂತಸ್ಥ ಗ್ರಹಿ. ಸೊ ಮಗು ಭಾಷೆಯನ್ನ ಗ್ರಹಿಕೆ ಮಾಡಿದಾಗ ಮಾತ್ರ ಅದು ಸಂವಹನಕ್ಕಾಗಿ ಬಳಸಲು ಸಾಧ್ಯ. ಅದರಿಂದ ಆಪ್ಷನ್ 2 ಇದಕ್ಕೆ ಸರಿ ಉತ್ತರ, ಆಪ್ಷನ್ ಬಿ. ಸೊ CTET ಇದಕ್ಕೆ ಟಫ್ ಅಂತ ಅನ್ಸೋದು ಏನಕ್ಕೆ? ಆಲ್ಮೋಸ್ಟ್ ಆನ್ಸರ್ ಒಂದೇ ತರ 4 ಆಪ್ಷನ್ಸ್ ಒಂದೇ ರೀತಿಯಾಗಿರ್ತವೆ, ಆದ್ರೆ ಸ್ವಲ್ಪದಲ್ಲಿ ತಪ್ಪು ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ನೀವು ಒಬ್ಬ ಟೀಚರ್ ಆದ್ರೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಪ್ರತಿ ಸಲ ನೀವು ಇಷ್ಟೊತ್ತು ನೋಡ್ತಾ ಇರ್ಬೋದು, ಪ್ರತಿ ಪ್ರಶ್ನೆಯಲ್ಲೂ ನೀವು ಟೀಚರ್ ಆದ್ರೆ ಏನ್ ಮಾಡ್ತೀರಾ ಅಂದ್ರೆ, ಪ್ರತಿಯೊಬ್ರು ನೀವು ಒಬ್ಬ ಶಿಕ್ಷಕರಾಗಿ ಊಹೆ ಮಾಡ್ಕೋಬೇಕಾಗತ್ತೆ. CTET ಬರಿಬೇಕಾದ್ರೆ ಒಬ್ಬ ಅಧ್ಯಾಪಿಕೆಯಾಗಿ ನೀವು ವಿದ್ಯಾರ್ಥಿಗಳಲ್ಲಿ ಓದುವಿಕೆಯ ಬಗ್ಗೆ ಆಸಕ್ತಿನ ಹೇಗೆ ಮೂಡಿಸ್ತೀರಿ? ಸೊ ಒಬ್ಬ ಟೀಚರ್ ಆಗಿ ಓದೋ ಆಸಕ್ತಿನ ಹೇಗೆ ಮೂಡಿಸ್ತೀರಿ ಅಂತ. ಅವರಿಗೆ ಪಠ್ಯ ಪುಸ್ತಕಗಳನ್ನ ಮಾತ್ರ ಓದಲು ಹೇಳ್ತೀರಾ? ಅಧ್ಯಾಯಗಳ ಗ್ರಹಿಕೆಯನ್ನು ನೆನಪಿಟ್ಟುಕೊಳ್ಳಲು ಹೇಳುವ ಮೂಲಕ ಮಕ್ಕಳ ವಯಸ್ಸಿಗೆ ತಕ್ಕಂತೆ ಅವರಿಗೆ ಆಸಕ್ತಿ ಮೂಡಿಸುವ ಮಕ್ಕಳ ಸಾಹಿತ್ಯವನ್ನು ಉಪಯೋಗಿಸಿ ಪಠ್ಯವನ್ನ ಮಕ್ಕಳ ಮಾತೃಭಾಷೆಯಲ್ಲಿ ಅನುವಾದಿಸಿ ಮತ್ತು ಪ್ರಶ್ನೆಗಳ ಉತ್ತರವನ್ನ ಕಲಿಯಲು ಹೇಳುವ ಮೂಲಕ. ಒಬ್ಬ ಅಧ್ಯಾಪಿಕೆಯಾಗಿ, ಒಬ್ಬ ಟೀಚರ್ ಆಗಿ ಮಕ್ಕಳಿಗೆ ಓದೋದ್ರ ಬಗ್ಗೆ ಹೇಗೆ ಆಸಕ್ತಿ ಮೂಡಿಸ್ತೀರಾ? ಪಠ್ಯ ಪುಸ್ತಕಗಳ ಮಾತ್ರ ಕೊಡ್ತೀರಾ? ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ. ಅಧ್ಯಯನಗಳ ಗ್ರಹಿಕೆಯನ್ನು ನೆನಪಿನಲ್ಲಿ ಇಟ್ಕೊಳ್ಳಲು, ಸೊ ಗಟ್ ಮಾಡಿ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಹೇಳ್ತೀರಾ? ಆಪ್ಷನ್ 2 ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ಆಪ್ಷನ್ 4 ಪಠ್ಯವನ್ನ ಮಕ್ಕಳ ಮಾತೃಭಾಷೆಯಲ್ಲಿ ಅನುವಾದಿಸಿ ಪ್ರಶ್ನೆಗಳ ಉತ್ತರಗಳನ್ನ ಕಲಿಯಲು ಹೇಳೋದು, ಇದು ಸಹ ರಾಂಗ್. ಇನ್ನು ಏನ್ ಮಾಡ್ಬೋದು? ಅವರ ಮಕ್ಕಳ ವಯಸ್ಸಿಗೆ ತಕ್ಕಂತೆ ಅವರಿಗೆ ಆಸಕ್ತಿ ಮೂಡಿಸುವ ಮಕ್ಕಳ ಸಾಹಿತ್ಯವನ್ನು ಉಪಯೋಗಿಸೋದು, ಅಥವಾ ಅವರಿಗೆ ಅವರ ಒಂದು ಭಾಷೆಯಲ್ಲಿ ಅರ್ಥವಾಗುವಂತೆ ಅವರಿಗೆ ಒಂದು ಕಥೆಗಳನ್ನ ಹೇಳೋದಾಗಿರ್ಬೋದು. ಸೊ ಈ ರೀತಿಯಾಗಿ ಅವರಿಗೆ ಭಾಷೆಯನ್ನ ಕಲಿಸ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ 139ನೇ ಪ್ರಶ್ನೆ. ಎಸ್ ಗುಡ್, ನೀವು ಆನ್ಸರ್ ಮಾಡ್ತಿದ್ದೀರಾ. ಸೊ CTET ಇಲ್ಲಿ 2ನೇ ಪೇಪರ್, ಪತ್ರಿಕೆ 2ಕ್ಕೆ ಬರುವಂತ ಪ್ರಶ್ನೆಗಳಿವು. ಸೊ ಅಂದ್ರೆ ತುಂಬಾ ಟಫ್ ಕ್ವಶನ್ಸ್ ಇದಾಗಿರ್ತವೆ. ಅದರಲ್ಲೂ ಸಹ ನೀವು ಆನ್ಸರ್ ಮಾಡ್ತಿದ್ದೀರಾ ಅಂತಂದ್ರೆ ಗುಡ್. ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯಾರ್ಥಿಗಳ ಭಾಷಾ ಕಲಿಕೆಯ ಮಟ್ಟವನ್ನ ನಿರ್ಧರಿಸುವ ವಿಧಾನವಾಗಿದೆ? ಒಬ್ಬ ಮಗು ಭಾಷೆಯನ್ನ ಕಲ್ತಿದ್ದಾನೆ, ಆದರೂ ಎಷ್ಟು ಕಲ್ತಿದೆ ಎನ್ನುವಂತ ಒಂದು ಕಲಿಕಾ ಮಟ್ಟವನ್ನ ನಿರ್ಧರಿಸುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳನ್ನ ಒಂದು ಪದ್ಯವನ್ನ ನೆನಪಿನಲ್ಲಿಟ್ಟುಕೊಂಡು ಭಾವಭಾವಗಳೊಂದಿಗೆ ಹಾಡಲು ಹೇಳೋದು, ಪಠ್ಯದ ಅಧ್ಯಾಯವನ್ನ ವಿದ್ಯಾರ್ಥಿಗಳ ಮಾತೃಭಾಷೆಯಲ್ಲಿ ಅನುವಾದಿಸುವುದು, ವಿದ್ಯಾರ್ಥಿಗಳಿಗೆ ಅವರ ವಿಚಾರಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡುವುದು, ಮತ್ತೆ ಅವರ ಕಲ್ಪನೆಗಳನ್ನ ಬಿಚ್ಚಿಡಲು ಅವಕಾಶ ಕೊಡುವುದು. ಆಪ್ಷನ್ 4 ಕವನದಿಂದ ಕಾವ್ಯ ಸಾಧನಗಳನ್ನ ಹುಡುಕಲು ವಿದ್ಯಾರ್ಥಿಗಳನ್ನ ಕೇಳುವುದು. ಸೊ ಯಾವ್ದಾಗಿದೆ? ಸೊ ನಿಮ್ಗೆ ಕ್ವಶನ್ ತುಂಬಾ ಲೆಂತಿ ಆಗಿದೆ, ಸೊ ಕಮೆಂಟ್ ಮಾಡ್ತಾ ಹೋಗಿ. ಕಲಿಕೆಯ ಮಟ್ಟವನ್ನ ನಿರ್ಧರಿಸುವಂತ ವಿಧಾನ ಯಾವುದು? ಎಸ್ ಗುಡ್. ಸೊ ನಮ್ಗೆ ಆಪ್ಷನ್ 4 ಬರೋದಿಲ್ಲ, ಆಪ್ಷನ್ 3 ಇಲ್ಲಿದೆ. ಆಪ್ಷನ್ 4ನೇ ನಾನು ಆಲ್ರೆಡಿ ರಾಂಗ್ ಅಂತ ಹೇಳಿದೀನಿ. ಅಂದ್ರೆ ಕವನದಿಂದ ಕಾವ್ಯ ಸಾಧನಗಳನ್ನು ಹುಡುಕಲು ವಿದ್ಯಾರ್ಥಿಗಳು ಕೇಳೋದು ರಾಂಗು. ಸೊ ಅದರಿಂದ ಈ 3 ಆಪ್ಷನ್ ಅಲ್ಲಿ ಯಾವ್ದನ್ನೋದನ್ನ ಕಮೆಂಟ್ ಮಾಡ್ತಾ ಹೋಗಿ. ಎಸ್ ಗುಡ್, ವೆರಿ ಗುಡ್. ಎಲ್ಲರೂ 3 ಅಂತಾನೆ ಆನ್ಸರ್ ಮಾಡ್ತಾರೆ. ಎಸ್, ಒಬ್ರು ಸಹ ರಾಂಗ್ ಆನ್ಸರ್ ಕೊಟ್ಟಿಲ್ಲ. ವೆರಿ ಗುಡ್. ಯಾಕೆ? ಸೊ ಕಲಿಕೆಯ ಮಟ್ಟವನ್ನ ನಾವು ಹೇಗೆ ನಿರ್ಧರಿಸ್ತೀವಿ? ಸೊ ವಿದ್ಯಾರ್ಥಿಗಳನ್ನ ಯಾವ್ದೊಂದು ಪದ್ಯವನ್ನು ನೆನಪಿನಲ್ಲಿ ಇಟ್ಕೊಂಡು ಕಂಠಪಾಠ ಮಾಡೋಕೆ ಹೇಳಿದ್ರೆ ಅದು ಭಾಷೆಯ ಕಲಿಕೆಯ ಮಟ್ಟ ಆಗುತ್ತಾ? ಆಗೋದಿಲ್ಲ. ಪದ್ಯದ ಅಧ್ಯಾಯಗಳನ್ನ ವಿದ್ಯಾರ್ಥಿಗಳು ಮಾತೃಭಾಷೆಯಲ್ಲಿ ಅನುವಾದಿಸೋದು ಸಹ ಕಲಿಕೆಯ ಮಟ್ಟ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಅವರ ವಿಚಾರಗಳನ್ನ ಮುಕ್ತವಾಗಿ ಹಂಚಿಕೊಳ್ಬೇಕು ಎಲ್ಲರ ಜೊತೆ, ಸ್ನೇಹಿತರ ಜೊತೆ, ಮತ್ತೆ ಅವರ ಕಲ್ಪನೆಗಳನ್ನ ಬಿಚ್ಚಿಡಲು ಅವಕಾಶ ಕೊಡಬೇಕು. ಅದು ಕಲಿಕೆಯ ಮಟ್ಟವನ್ನ ನಿರ್ಧರಿಸುವಂತ ಒಂದು ವಿಧಾನ ಸ್ನೇಹಿತರೆ. ಇನ್ನ ಮುಂದಿನ ಪ್ರಶ್ನೆ, ಒಂದು ಸಂದರ್ಭದ ಮತ್ತು ವಿಷಯದ ಜ್ಞಾನವನ್ನ ಆಧರಿಸಿ ವಿದ್ಯಾರ್ಥಿಗಳು
ತಾವು ಕೇಳಿದ ಒಂದು ಲೇಖಾಂಶದ ಅಥವಾ ಒಂದು ಪ್ಯಾಸೇಜ್, ಲೇಖಾಂಶ ಅಂದ್ರೆ ಪ್ಯಾಸೇಜ್, ತಾವು ಕೇಳಿದ ಒಂದು ಲೇಖಾಂಶದ ಕುರಿತು ನಿರ್ದಿಷ್ಟ ಅರ್ಥವನ್ನ ಮತ್ತು ವಾಕ್ಯಗಳನ್ನು, ವಾಕ್ಯ ಗುಚ್ಛಗಳನ್ನು, ಪದಗಳನ್ನು ರೂಪಿಸಿಕೊಳ್ಳುತ್ತಾರೆ. ಕೇಳಿಸಿಕೊಂಡ ಲೇಖಾಂಶವನ್ನು ಈ ಬಗೆಯಲ್ಲಿ ವಿವರಿಸುವುದು. ಈಗ ಒಂದು ಸಂದರ್ಭ ಇದೆ, ಆ ಸಂದರ್ಭಕ್ಕೆ ಕೆಲವೊಂದಿಷ್ಟು ಆ ಸಂದರ್ಭದಲ್ಲಿ ಆ ಒಂದು ಸಂಪೂರ್ಣ ಸಂದರ್ಭವನ್ನ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡ ನಂತರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಆ ಲೇಖಾಂಶದ ಕುರಿತು ಒಂದು ನಿರ್ದಿಷ್ಟ ಅರ್ಥವನ್ನ, ವಾಕ್ಯಗಳನ್ನ, ಆ ಪ್ಯಾರಾಸ್ನ, ವರ್ಡ್ಸ್ ನ ಅವೆಲ್ಲ ಮಾಡಿ ಒಂದು ಪ್ಯಾರವನ್ನ ಬರಿತಾ ಹೋಗ್ತಾರೆ. ಇದು ಯಾವ ವಿಧಾನ ಅಂತ ಕೇಳಿದರೆ ಆಪ್ಷನ್ ಒಂದು ಬಾಟಮ್ ಅಪ್ ಕೌಶಲ್ಯ, ಟಾಪ್ ಡೌನ್ ಉಪಕೌಶಲ್ಯ, ಸಂಪೂರ್ಣ ಭಾಷಾ ಮಾರ್ಗವಾಗಿದೆ, ಸಂಘಟಿತ ಮಾರ್ಗವಾಗಿದೆ. ಸ್ನೇಹಿತರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಆಗ್ಲೇ ಹೇಳಿದೆ ಬಾಟಮ್ ಅಪ್ ಕೌಶಲ್ಯ ಬಗ್ಗೆ ಈಗಾಗಲೇ ಕಲ್ತ್ರಿ. ಸೊ ಟಾಪ್ ಡೌನ್ ಅನ್ನುವಂಥದ್ದು ಏನು ಅಂತಂದ್ರೆ, ಬಾಟಮ್ ಅಪ್ ಅಂತಂದ್ರೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಹೋಗುವಂತ. ಅವಾಗಲೇ ನೀವು ಬಾಟಮ್ ಅಪ್ ಅಲ್ಲಿ ನೀವು ನೋಡಿದ್ರೆ ಫಸ್ಟ್ ವರ್ಡ್ ಕಲ್ತ್ರಿ, ಫಸ್ಟ್ ಧ್ವನಿ, ಆಮೇಲೆ ಒಂದು ವರ್ಣ, ಅಕ್ಷರ, ಆಮೇಲೆ ಒಂದು ವರ್ಣ, ಅದಾದ್ಮೇಲೆ ಒಂದು ಪದ, ವಾಕ್ಯ, ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೀವಿ. ಆದ್ರೆ ವಿಷಯ ಜ್ಞಾನ ಆಧರಿಸಿ ವಿದ್ಯಾರ್ಥಿಗಳು ಒಂದು ವಿಷಯವನ್ನ ಕೇಳಿರ್ತಾರೆ. ಆ ವಿಷಯ ಕೇಳಿದಾದ್ಮೇಲೆ ಅದೇನ್ ಮಾಡುತ್ತೆ, ಅದನ್ನ ಅರ್ಥವನ್ನ ತಿಳ್ಕೊಳ್ಳುತ್ತೆ, ಅದನ್ನ ವಾಕ್ಯವನ್ನ ಮಾಡುತ್ತೆ, ಅದನ್ನ ವಾಕ್ಯ ಗುಚ್ಛಗಳನ್ನ ಮಾಡುತ್ತೆ, ಅದಾದ್ಮೇಲೆ ಪದಗಳನ್ನ ರೂಪಿಸ್ಕೊಳ್ಳುತ್ತೆ. ಅಂತಂದ್ರೆ ಸೊ ಮೊದಲಿಗೆ ಇದು ಹೆಚ್ಚಿನ ಒಂದು ಉನ್ನತ ಮಟ್ಟದಲ್ಲಿರುತ್ತೆ. ಅದಾದ್ಮೇಲೆ ಅದನ್ನ ಕೇಳಿಸ್ಕೊಂಡು ಏನು ಕಡಿಮೆ ನಿರ್ದಿಷ್ಟವಾಗಿ ಅದರ ಅರ್ಥವನ್ನು ಹುಡುಕ್ತಾ ಹೋಗುತ್ತೆ. ಅಂದ್ರೆ ಇದನ್ನ ನಾವು ಟಾಪ್ ಡೌನ್ ಉಪಕೌಶಲ್ಯ ಅಂತ ಕರಿತೀವಿ. ಆಪ್ಷನ್ 2. ಸೊ ಸಂಪೂರ್ಣ ಭಾಷಾ ಮಾರ್ಗ ಅಲ್ಲ. ಸೊ ನಿಮಗೆ ಹೇಗೆ ನಾವು ಅನುಗಮನ ನಿಗಮನ ಪದ್ಧತಿಗಳನ್ನ ಜಾಸ್ತಿ ಬಳಸ್ತೀವೋ, CTET ನಮ್ಗೆ ಬಾಟಮ್ ಅಪ್ ಬಾಟಮ್ ಡೌನ್ ಅಪ್ರೋಚ್ ಅಂತ ಇದೆ, ಆ ಅಪ್ರೋಚ್ ನ ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ ಸ್ನೇಹಿತರೆ. ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ ಈ ಭಾಗದಲ್ಲಿದೆ. ಎಸ್, ಇದು ಸಹ ಲೆಂತಿ ಕ್ವಶನ್ ಇದೆ. ಸೊ ಈ ಒಂದು ನಿಮ್ಮ ಒಂದು ಲೆಫ್ಟ್ ಸೈಡ್ ಅಲ್ಲಿದೆ 141ನೇ ಪ್ರಶ್ನೆ. ಸೊ ಕಲಿಯುವವರ ಭಾಷಾ ಸಾಮರ್ಥ್ಯ, ಸಾರಿ ಇಲ್ಲಿದೆ, ಇಲ್ಲಿದೆ. ಕಲಿಯುವವರ ಭಾಷಾ ಸಾಮರ್ಥ್ಯದ ಅಭಿವೃದ್ಧಿಯಲ್ಲಿ ಉಂಟು ಮಾಡುವಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಬಹಳ ಪರಿಣಾಮಕಾರಿಯಾದ ಪ್ರತಿಪುಷ್ಟಿಯನ್ನು ಕೊಡುವ ಮಾರ್ಗವಾಗಿದೆ? ಸೊ ಭಾಷಾ ಸಾಮರ್ಥ್ಯನ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಕೆಳಗೆ ಕೊಟ್ಟಿರುವಂತ ಯಾವುದು ತುಂಬಾ ಪರಿಣಾಮಕಾರಿಯಾಗಿದೆ, ನೀವು ಅವರಿಗೆ ಫೀಡ್ಬ್ಯಾಕ್ ಕೊಡೋದ್ರಲ್ಲಿ ಫೀಡ್ಬ್ಯಾಕ್ ಕೊಟ್ರೆ ಅದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಮಾರ್ಗ ಯಾವುದು ಎನ್ನುವಂಥದ್ದು. ಸೊ ಇಲ್ಲಿದೆ, ಅಧ್ಯಾಪಿಕೆಯು ವಿದ್ಯಾರ್ಥಿಯು ಮಾಡುವ ತಪ್ಪುಗಳನ್ನ ಕೂಡಲೇ ತಿದ್ದಬೇಕು. ಯಾವ ವಿದ್ಯಾರ್ಥಿಗೆ ಭಾಷಾ ಬಳಕೆಯು ಹೆಚ್ಚು ಸಮಸ್ಯೆಯಾಗಿದೆಯೋ ಅಂತವರಿಗೆ ಪ್ರತಿಪುಷ್ಟಿಕೆಯನ್ನ ಅಧ್ಯಾಪಿಕೆಯು ಕೊಡಬೇಕು. ಮೂರನೇದು, ಅಧ್ಯಾಪಿಕೆಯು ಮೊದಲು ಕಲಿಯುವವರ ತಪ್ಪಿನ ವಿಶ್ಲೇಷಣೆ ಮಾಡಬೇಕು. ನಂತರ ಈ ತಪ್ಪುಗಳನ್ನ ಸರಿ ಮಾಡಲು ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲಿ ಮಾಡುವ ತಪ್ಪುಗಳನ್ನ ಕಡೆಗಣಿಸಿ ಒಂದು ವಿಧಾನವನ್ನ ರೂಪಿಸಬೇಕು. ಇನ್ನ 4ನೇದು, ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ತಪ್ಪುಗಳನ್ನ ಎತ್ತಿ ತೋರಿಸುವುದನ್ನು ಇಷ್ಟಪಡುವುದಿಲ್ಲ ಎಂದು ತಿಳಿದು ಅಧ್ಯಾಪಿಕೆಯು ಅವರ ತಪ್ಪುಗಳನ್ನ ಕಡೆಗಣಿಸಬೇಕು. ಸೊ ಇದು ನೆಗೆಟಿವ್ ಸ್ಟೇಟ್ಮೆಂಟ್, ಆಪ್ಷನ್ 4 ಆಗೋದಿಲ್ಲ. ಸೊ ನಾವು ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡ್ಬೋದು. ಇನ್ನು ಆಪ್ಷನ್ 1, 2, 3ರಲ್ಲಿ ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಯಾವುದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಸ್, ಗುಡ್, ಸಿ ಅಂತ ಹೇಳ್ತಿದ್ದೀರಾ, ವೆರಿ ಗುಡ್. ಸೊ ಅಧ್ಯಾಪಿಕೆಯು ವಿದ್ಯಾರ್ಥಿ ಮಾಡೋ ತಪ್ಪುಗಳನ್ನ ಕೂಡಲೇ ತಿದ್ದಬೇಕು, ಅದು ಸಹ ಸರಿ ಆಗುತ್ತೆ. ಆದ್ರೆ ಅಲ್ಲಿ ಕೇಳ್ತಿರುವಂತದ್ದೇನು, ಬಹಳ ಪರಿಣಾಮಕಾರಿಯಾದ ಫೀಡ್ಬ್ಯಾಕ್ ಕೊಡುವಂತ ಮಾರ್ಗ ಯಾವುದು ಅಂತ. ಸೊ ಇವೆಲ್ಲ ಸಹ ಸರಿ ಉತ್ತರಗಳೇ, ಆದ್ರೆ ಅದರಲ್ಲಿ ಹೆಚ್ಚು ಸರಿ ಉತ್ತರ ಯಾವುದು ಎನ್ನುವಂಥದ್ದನ್ನ ಹುಡುಕ್ಬೇಕು. ಸೊ ಆಪ್ಷನ್ 3 ಇದಕ್ಕೆ ಸರಿ. ಏನಕ್ಕೆ ಅಂತಂದ್ರೆ ಅಧ್ಯಾಪಿಕೆಯು ಮೊದಲು ಕಲಿಯುವವರ ತಪ್ಪಿನ ವಿಶ್ಲೇಷಣೆ ಮಾಡಬೇಕು. ಅಂದ್ರೆ ಅದು ಎಲ್ಲಿ ತಪ್ಪಾಗಿದೆ, ಹೇಗ್ ತಪ್ಪು ಮಾಡ್ದ, ಯಾಕೆ ತಪ್ಪು ಮಾಡ್ದ ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕು. ನಂತರ ಆ ತಪ್ಪುಗಳನ್ನ ಸರಿ ಮಾಡಲು ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲಿ ಮಾಡುವ ತಪ್ಪುಗಳನ್ನ ಕಡೆಗಣಿಸಿ ಒಂದು ವಿಧಾನವನ್ನ ರೂಪಿಸ್ಬೇಕು. ಸೊ ಅವನೇನಾದ್ರೂ ಒಂದು ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ರೀತಿ ಮಾಡದಿರೋ ತರ ಏನಾದ್ರೂ ಒಂದು ಅಪ್ರೋಚ್ ನ ತಗೋಬೇಕು ಶಿಕ್ಷಕರು. ಅದು ಒಂದು ಕಲಿಯುವಿಕೆಯ ಒಂದು ಉತ್ತಮ ವಿಧಾನ ಅಂತ ಹೇಳ್ತಾ ಹೋಗ್ತೀವಿ. ಇನ್ನ ಮುಂದಿನ ಪ್ರಶ್ನೆ 142ನೇ ಪ್ರಶ್ನೆ. ಎಸ್, ನಿಮ್ಗೆ ಈ ಪ್ರಶ್ನೆಗಳನ್ನ ಕೇಳಿರೋದಿಲ್ಲ, ಅದಕ್ಕೆ ನಿಮ್ಗೆ ಒಂಚೂರು ಆನ್ಸರ್ ಮಾಡಕ್ ಆಗ್ತೇ ಇರ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ನಿಮ್ಗೆ ಬೋರ್ ಸಹ ಅನ್ಸ್ತಾ ಇರ್ಬೋದೇನೋ. ಆದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತಾ ಹೋಗ್ತವೆ. ಪಠ್ಯ ಪುಸ್ತಕದ ಆಚೆಗೆ ಹೋಗುವುದು ಅಂತಂದ್ರೆ ಏನು? ಪಠ್ಯ ಪುಸ್ತಕದ ಮಟ್ಟದಿಂದ ಕೊಂಚ ಮೇಲ್ಮಟ್ಟದಲ್ಲಿ ಕಲಿಸೋದ, ಪಠ್ಯ ಪುಸ್ತಕವಲ್ಲದ ಸಹಾಯಕ ಸಂಪನ್ಮೂಲವನ್ನು ಒದಗಿಸೋದ, ಪಠ್ಯ ಪುಸ್ತಕವನ್ನ ಪೂರ್ಣವಾಗಿ ಮುಗಿಸ್ಲೇಬೇಕು ಎನ್ನುವ ಅವಶ್ಯಕತೆ ಇಲ್ಲದಿರುವುದು ಅಂದ್ರೆ ನೆಗೆಟಿವ್ ವರ್ಡ್, ಆಲ್ಮೋಸ್ಟ್ ಬರಲ್ಲ. ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟಕ್ಕಿಂತ ಪುಸ್ತಕದ ಕಠಿಣತೆಯ ಮಟ್ಟ ಹೆಚ್ಚಾಗಿರೋದ. ಪುಸ್ತಕದ ಆಚೆ ಹೋಗಿ ಪಾಠ ಮಾಡೋದು ಅಂತಂದ್ರೆ ಏನರ್ಥ? ಎಸ್, ಕಮೆಂಟ್ ಮಾಡ್ತಾ ಇದ್ರೆ ಗುಡ್. ಏನು ಪಠ್ಯ ಪುಸ್ತಕದ ಆಚೆಗೆ ಹೋಗಿ ಮಾಡೋದು ಅಂತಂದ್ರೆ
ಪಠ್ಯಪುಸ್ತಕವಲ್ಲದ ಸಹಾಯಕ ಸಂಪನ್ಮೂಲವನ್ನ ಒದಗಿಸೋದು. ಆಪ್ಷನ್ ಬಿ. ಸೊ ಪಠ್ಯಪುಸ್ತಕನ ಮೇಲ್ಮಟ್ಟದಲ್ಲಿ ಕಲಿಸೋದಲ್ಲ. ನಾವು 7ನೇ ತರಗತಿಯಲ್ಲಿ ಒಂದು ಚಾಪ್ಟರ್ ಮಾಡ್ತಾ ಇದೀವಿ, ಬೆಳಕು ಏನೋ ಒಂದು ಚಾಪ್ಟರ್ ಮಾಡ್ತಾ ಇದೀವಿ ಅಂತಂದ್ರೆ 10ನೇ ತರಗತಿಯಲ್ಲಿ ಇರುವಂತ ಕಾನ್ಸೆಪ್ಟ್ ಎಲ್ಲ ಅವ್ರಿಗೆ ಹೇಳಕ್ ಹೋಗ್ಬಾರ್ದು. ಸೊ ಅದರಿಂದ ಇದು ಬಾಗೋದಿಲ್ಲ. ಸೊ ಏನು, ಪಠ್ಯಪುಸ್ತಕವಲ್ಲದ ಸಹಾಯಕ ಸಂಪನ್ಮೂಲನ ಒದಗಿಸೋದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ 143ನೇ ಪ್ರಶ್ನೆ. ಸೊ ಪ್ರಶ್ನೆ ಪತ್ರಿಕೆ ಹೀಗೆ ಇರುತ್ತೆ, ಬುಕ್ಲೆಟ್. ಸೊ ಬುಕ್ಲೆಟ್ ಸುಮಾರು ಒಂದು 20 ಪೇಜ್ ಇರುತ್ತೆ, ಅಷ್ಟಿರುತ್ತೆ CTET ಅಲ್ಲಿ. ಕ್ವಶನ್ಸ್ ಮಾತ್ರ 30 ಕ್ವಶನ್ಸ್ ಇರುವಂತದ್ದು. ಎಸ್, ಮುಂದಿನ ಪ್ರಶ್ನೆ 143ನೇ ಪ್ರಶ್ನೆ. ಎಸ್, ಒಂದು ಭಾಷೆಯಲ್ಲಿ ಅಧ್ಯಾಯವನ್ನ ಕಲಿಸುವಾಗ ಅಧ್ಯಾಪಿಕೆಯು ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನದ ಪಾಠಗಳನ್ನು ಉಪಯೋಗಿಸ್ತಾಳೆ ಮತ್ತು ಅದು ಭಾಷಾ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದರಿಂದ ವಿದ್ಯಾರ್ಥಿಗಳನ್ನು ಅದರ ವಸ್ತುವನ್ನ ಓದಲು ಹೇಳುತ್ತಾಳೆ. ಈ ವಿಧಾನವನ್ನ ಹೇಗೆ ಕರೀತಾರೆ? ಶಿಕ್ಷಕರು ಏನ್ ಮಾಡ್ತಿದ್ದಾರೆ, ಒಂದು ಭಾಷೆ ಅಧ್ಯಯನ, ಒಂದು ಕನ್ನಡ ಅಂತಾನೆ ಅನ್ಕೊಳ್ಳೋಣ, ಕನ್ನಡ ಭಾಷೆ ಅಧ್ಯಯನ ಕಲಿಸ್ತಾ ಇದ್ದಾರೆ. ಅಲ್ಲಿ ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನದ ಪಾಠಗಳನ್ನ ಉಪಯೋಗಿಸ್ತಾಳೆ. ಸೊ ಬೇರೆ 2 ವಿಷಯದ ಪಾಠಗಳನ್ನು ಉಪಯೋಗಿಸ್ತಾ ಇದ್ದಾಳೆ. ಈ ವಿಧಾನಕ್ಕೆ ನಾವು ಏನಂತ ಕರಿತೀವಿ? ಅಂತರ್ಶಿಸ್ತೀಯನ, ಪಠ್ಯದ ಆಚೆಗಿನ ಭಾಷೆನ, ಬಹುಬಗೆಯ ಭಾಷಾ ಕಲಿಸುವಿಕೆನ, ವಿಷಯ ಭಾಷೆ ಕಲಿಸುವಿಕೆನ. ಸೊ ಆ ಮುಖಾಂತರ ಕಲಿಸ್ತಾ ಇದ್ದಾರೆ ಅಂತಂದ್ರೆ ಎಂತದ್ದು ಅಂತ ಕೇಳ್ತಿರುವಂತದ್ದು. ಅಂತಹ ವಿಧಾನವನ್ನ ನಾವು ಅಂತರ್ಶಿಸ್ತೀಯ ವಿಧಾನ ಅಂತ ಕರಿತೀವಿ ಸ್ನೇಹಿತರೆ. ಆಪ್ಷನ್ 1 ಇದಕ್ಕೆ ಸರಿ ಉತ್ತರ. ಇನ್ನ ಕಲಿಯುವವರಲ್ಲಿ ಮಾತನಾಡುವ ಕೌಶಲ್ಯವನ್ನ ಈ ಬಗೆಯಲ್ಲಿ ಹೆಚ್ಚು ಅಭಿವೃದ್ಧಿಗೊಳಿಸಬಹುದು. ಯಾರು ಕಲಿತಾ ಇರ್ತಾರೋ ಅವ್ರಿಗೆ ಮಾತನಾಡೋ ಕೌಶಲ್ಯವನ್ನ ನಾವು ಹೇಗೆ ಅಭಿವೃದ್ಧಿಗೊಳಿಸಬಹುದು? ಸೊ ಮಗು ಸೈಲೆಂಟ್ ಆಗಿದೆ, ಅದು ಹೆಚ್ಚು ಮಾತನಾಡಬೇಕು, ಅದನ್ನ ಆ ಕೌಶಲ್ಯನ ಹೇಗೆ ನಾವು ಹೆಚ್ಚು ಮಾಡಿಸ್ಬೋದು ಅಂತಂದ್ರೆ ಅವ್ರಿಗೆ ಸಂಕೀರ್ಣವಾದ ಸವಾಲಾಗುವಂತ ಪಠ್ಯವನ್ನು ಓದೋದ್ರ ಮೂಲಕನ, ಇಲ್ಲ ಅಧ್ಯಾಪಿಕೆಗೆ ಕೊಟ್ಟ ಮಾದರಿ ಉಚ್ಚಾರಣ ವಿನ್ಯಾಸವನ್ನ ಕೇಳೋದ್ರ ಮೂಲಕನ, ವಾಸ್ತವ ಜೀವನದ ಸಂದರ್ಭದಲ್ಲಿ ಸಂವಹನ ಮಾಡುವುದರ ಮೂಲಕನ, ಅಥವಾ ಆಪ್ಷನ್ 4 ಮಾತನಾಡುವಾಗ ಎಲ್ಲಾ ತಪ್ಪುಗಳನ್ನ ದೂರ ಮಾಡೋದ್ರ ಮೂಲಕನ. ಕಮೆಂಟ್ ಮಾಡ್ತಾ ಹೋಗಿ. ಎಸ್, ಗುಡ್, ಕಮೆಂಟ್ ಮಾಡ್ತಾ ಇದೀರಾ. ಯಾವಾಗ ಮಾತನಾಡೋ ಕೌಶಲ್ಯ ಜಾಸ್ತಿ ಮಾಡುತ್ತೆ, ಯಾವಾಗ ಮಗು ಜಾಸ್ತಿ ಮಾತನಾಡುತ್ತೆ ಅಂತಂದ್ರೆ ಅದನ್ನ ನಾವೇನ್ ಮಾಡ್ಬೇಕು, ವಾಸ್ತವ ಜೀವನದ ಸಂದರ್ಭಗಳಿಗೆ ಒದಗಿಸ್ಕೊಡ್ಬೇಕು. ಜೀವನದಲ್ಲಿ ಮನೆಯಲ್ಲಾಗಿರ್ಲಿ, ಕೆಲವು ಶಾಲಾ ಸಂದರ್ಭಗಳಾಗಿರ್ಲಿ, ಸನ್ನಿವೇಶಗಳಾಗಿರ್ಲಿ, ಆ ಸಂದರ್ಭದಲ್ಲಿ ಸಂವಹನ ವಹಿಸಿದ್ರೆ ಮಗು ಹೆಚ್ಚು ಕಲಿತಾ ಹೋಗುತ್ತೆ, ಹೆಚ್ಚು ಸಹಕಾರಿಯೊಂದಿಗೆ ಬರಿತಾನು ಹೋಗುತ್ತೆ ಸ್ನೇಹಿತರೆ. ಇನ್ನ ಮುಂದಿನ 146ನೇ ಪ್ರಶ್ನೆನ ಈ ಭಾಗದಲ್ಲಿದೆ. 145ನೇ ಪ್ರಶ್ನೆ. ವ್ಯಾಕರಣವನ್ನ ಕಲಿಯುವವರಲ್ಲಿ ಈ ಕೆಳಗಿನದ್ದು ಸುಧಾರಿಸಲು ಸಹಾಯ ಮಾಡುತ್ತೆ. ಇದ್ರ ಅರ್ಥ ಎಷ್ಟೇ, ವ್ಯಾಕರಣ ಕಲ್ತ್ರೆ ಕಲಿಯೋನ್ಗೆ ಏನಾಗುತ್ತೆ, ಏನ್ ಬರುತ್ತೆ? ಸಾಕ್ಷರತೆ ಬರುತ್ತಾ, ನಿಖರತೆ ಬರುತ್ತಾ, ನಿರರ್ಗಳತೆ ಬರುತ್ತಾ, ಶಬ್ದಕೋಶ ಬರುತ್ತಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವ್ಯಾಕರಣ ಕಲ್ತ್ರೆ ಮಗುಗೆ ಏನ್ ಬರುತ್ತೆ? ಸಾಕ್ಷರತೆ ಬರುತ್ತಾ, ನಿಖರತೆ ಬರುತ್ತಾ, ನಿರರ್ಗಳತೆ ಬರುತ್ತಾ, ಶಬ್ದಕೋಶ ಬರುತ್ತಾ? ಎಸ್, ಕಮೆಂಟ್ ಮಾಡ್ತಾ ಹೋಗಿ. ವ್ಯಾಕರಣವನ್ನ ಕಲಿಯುವವರಲ್ಲಿ ಈ ಕೆಳಗಿನ ಸುಧಾರಿಸಲು ಸಹಾಯ ಮಾಡುತ್ತೆ. ಯಾವುದು? ಎಸ್, ವ್ಯಾಕರಣವನ್ನ ಕಲ್ತಿದ್ದೆ ಅದ್ರಲ್ಲಿ. ಗುಡ್, ಸರಿ ಉತ್ತರಗಳನ್ನ ಕಮೆಂಟ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ನಿಖರತೆಯನ್ನ ಕೊಡ್ತಾ ಹೋಗುತ್ತೆ, ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ನೋಡಿದ್ರಿ, ವ್ಯಾಕರಣ ಕಲಿತ ತಕ್ಷಣ ನಿಮ್ಗೆ ದೇವಾಲಯ ಎನ್ನುವಂತ ವರ್ಡ್ ಬಂತು ಅಂತಂದ್ರೆ ಪಟ್ ಅಂತ ನೀವ್ ಹೇಳ್ತೀರಾ, ಸರ್ ಅದು ಸವರ್ಣ ದೀರ್ಘ ಸಂಧಿ. ಹೇಗ್ ಗೊತ್ತಾಯ್ತು? ನಿಖರತೆಯನ್ನ ಹೊಂದಿದ್ರಿ. ನಿರರ್ಗಳತೆ ಅಲ್ಲ, ವ್ಯಾಕರಣ ಕಲಿತ ನಿರರ್ಗಳತೆ ಬರಲ್ಲ, ನಿಖರತೆ ಬರುತ್ತೆ. ಸಿ ಅಂತ ಆನ್ಸರ್ ಮಾಡ್ತಿದ್ದೀರಾ. ನಿರರ್ಗಳತೆ ಬರೋದು ಮಗು ಓದಿದಾಗ ಮಾತ್ರ. ಅಲ್ಲಿ ಕೊಟ್ಟುವಂಥದ್ದು ವ್ಯಾಕರಣ ಕಲಿತಾಗ ಏನಾಗುತ್ತೆ, ಏನ್ ಸಿಗುತ್ತೆ, ಏನ್ ಸುಧಾರಿಸಬಹುದು? ನಿಖರತೆ. ಪರ್ಟಿಕ್ಯುಲರ್ ನಾನು ಈಗಾಗಲೇ ಹೇಳಿದೆ, ಒಂದು ವರ್ಡ್ ಹೇಳ್ಬಿಟ್ರೆ ಸಾಕು. ಯಾವ್ದು ಅಂತಂದ್ರೆ ಯಾವ ವ್ಯಾಕರಣಕ್ಕೆ ಸಂಬಂಧಿಸಿದ ಅಂದ್ರೆ ಪಟ್ ಅಂತ ಹೇಳ್ತೀರಾ. ನಿಖರತೆಗೆ ಸಂಬಂಧಿಸಿರುವಂತದ್ದು ಏನೋ ಇದಕ್ಕೆ ಸಂಬಂಧಿಸಿರೋದು ಅಂದ್ರೆ ನಿಮ್ಮಲ್ಲಿ ಏನದು, ನೀವು ಅಷ್ಟು ಪರ್ಟಿಕ್ಯುಲರ್ ಆಗಿ ಅದನ್ನ ಕಲ್ತಿರ್ತೀರ. ಸೊ ಅದು ನಿಮ್ಗೆ ಫಸ್ಟ್ ಪ್ರಾಕ್ಟೀಸ್ ಮಾಡಿರ್ತೀರ, ಅಷ್ಟು ನಿಖರತೆಯನ್ನ ಕೊಡ್ತಾ ಹೋಗುತ್ತೆ. ಇನ್ನ ಮುಂದೆ 146ನೇ ಪ್ರಶ್ನೆ. ಭಾಷಾ ಅಧ್ಯಾಪಿಕೆಯು ಅಂದ್ರೆ ಒಬ್ಬ ಟೀಚರು, ಒಬ್ಬ ಲ್ಯಾಂಗ್ವೇಜ್ ಟೀಚರು ವಿದ್ಯಾರ್ಥಿಗಳನ್ನ ಮಳೆಗಾಲದ ದಿನ ಕುರಿತಂತೆ ತಮ್ಮ ಅನುಭವಗಳನ್ನ ತಮ್ಮ ಪಕ್ಕದಲ್ಲಿ ಕುಳಿತ ಸಂಗಾತಿಗೆ ಹೇಳಲು ಕೇಳುತ್ತಾಳೆ. ಈ ಅಭ್ಯಾಸ ಎಂತದ್ದು? ಸೊ ಹೇಗೆ ಹೇಳ್ತಾಳೆ? ಸೊ ಮಳೆಗಾಲದ ಒಂದು ದಿನವನ್ನು ಕುರಿತು ತಮ್ಮ ಪಕ್ಕದಲ್ಲಿ ಕುಳಿತ ಸಂಗಾತಿಗೆ ಹೇಳಲು ಕೇಳುತ್ತಾಳೆ. ಸೊ ಕರೆಕ್ಟಾಗಿ ಅರ್ಥವನ್ನ ಮಾಡ್ಕೊಳ್ಳಿ. ಅರ್ಥಂತೆ ತಮ್ಮ ಪಕ್ಕದಲ್ಲಿ ಕುಳಿತ ಸಂಗಾತಿಗೆ ಹೇಳಲು ಕೇಳುತ್ತಾಳೆ, ಬರೆಯಲು ಅಲ್ಲ, ಹೇಳಲು ಕೇಳುತ್ತಾಳೆ. ಈ ಅಭ್ಯಾಸ ಏನ್ ಮಾಡುತ್ತೆ? ಅವರು ಹೇಳುವಾಗ ಕ್ಲಾಸ್ನಲ್ಲಿ ಗದ್ದಲ ಉಂಟಾಗುವಂತೆ ಮಾಡುತ್ತದೆ, ಅವರ ವಿಚಾರಗಳ ಮೌಖಿಕ ಅಭಿವ್ಯಕ್ತವನ್ನ ಹೆಚ್ಚು ಮಾಡುತ್ತದೆ, ಕ್ಲಾಸ್ನಲ್ಲಿ ಅಶಿಸ್ತನ್ನ ಮೂಡಿಸುತ್ತದೆ, ಪಠ್ಯ ಪುಸ್ತಕವನ್ನು ಓದುವ ಬೇಜಾರಿನ ಕೆಲಸಕ್ಕೆ ತಡೆ ಹಾಕುತ್ತದೆ. ಸೊ ಇಲ್ಲಿ ನೆಗೆಟಿವ್ ಕಾಮೆಂಟ್ಸ್ ಏನು? ಇಲ್ಲಿ ಅಶಿಸ್ತನ್ನ ಮೂಡಿಸುತ್ತದೆ, ರಾಂಗ್. ಮತ್ತೆ
ಅವರು ಕೇಳುವಾಗ ಕ್ಲಾಸ್ ನಲ್ಲಿ ಗದ್ದಲ ಉಂಟಾಗುತ್ತೆ ಅನ್ನೋದು ಸಹ ರಾಂಗ್. ಸೊ ಮಳೆ ಬಗ್ಗೆ ಬರೀರಿ ಅಂತ ಮಳೆ ಬಗ್ಗೆ ಹೇಳಿ ಅಂತ ಹೇಳ್ತಿದ್ರೆ ಅಲ್ಲಿ ಮಗು ಏನ್ ಮಾಡ್ತಿದೆ, ತಮ್ಮ ಪಕ್ಕದಲ್ಲಿ ಕುಳಿತ ಸಂಗಾತಿಗೆ ಅದ್ರ ಬಗ್ಗೆ ಹೇಳಕ್ ಕೇಳ್ತಿದ್ದಾರೆ. ಏನಾಗುತ್ತೆ ಅಲ್ಲಿ ಅಭ್ಯಾಸ ಏನಾಗುತ್ತೆ? ಕಮೆಂಟ್ ಮಾಡಿ. ಏನ್ ಮಾಡುತ್ತೆ ಮಗು? ಅವರ ವಿಚಾರಗಳ ಮೌಖಿಕ ಅಭಿವ್ಯಕ್ತವನ್ನ ಹೆಚ್ಚು ಮಾಡ್ಕೊಳ್ಳುತ್ತೆ. ಆಪ್ಷನ್ 2. ಎಸ್, ವೆರಿ ಗುಡ್. ಎಲ್ಲರೂ ಸರಿ ಉತ್ತರಗಳನ್ನೇ ಕೊಟ್ಟಿದ್ದೀರಾ. 146ನೇದಕ್ಕೆ ಪ್ರತಿಯೊಬ್ರು ಸರಿ ಉತ್ತರಗಳನ್ನೇ ಕೊಟ್ಟಿದ್ದಾರೆ. ಇನ್ನ ಮುಂದಿನ ಪ್ರಶ್ನೆ, ಬರವಣಿಗೆಯ ಪ್ರಕ್ರಿಯಾತ್ಮಕ ವಿಧಾನವು ಇದನ್ನ ಒಳಗೊಂಡಿದೆ. ಸಂಪಾದಿಸುವುದು ಅಥವಾ ಎಡಿಟಿಂಗ್ ಮಾಡೋದು ಅಂತ ಹೇಳ್ತೀವಿ. ನೋಡಿ ಪದಗಳು ಎಷ್ಟು ಶ್ರೀಮಂತವಾಗಿ ಅರ್ಥಗರ್ಭಿತವಾಗಿ ಇದಾವೆ ಅಂತ. ನೆಕ್ಸ್ಟ್, ಬ್ರೈನ್ ಸ್ಟ್ರೋಮಿಂಗ್, ತೀವ್ರ ಆಲೋಚನೆ ಗುರಿಪಡಿಸುವುದು. ಪುನರಾವರ್ತನೆ, ಕಚ್ಚಾ ಬರಹದ ನಿರ್ಮಾಣ. ಬರವಣಿಗೆಯ ಪ್ರಕ್ರಿಯಾತ್ಮಕ ವಿಧಾನ ಇದನ್ನ ಒಳಗೊಂಡಿದೆ. ಸೊ ಯಾವುದು ಫಸ್ಟ್ ಆಗ್ತಾ ಹೋಗುತ್ತೆ ಎನ್ನುವಂಥದ್ದು ಆಪ್ಷನ್ಸ್ ಕೊಟ್ಟಿದ್ದಾರೆ. ABCD, ಮತ್ತೆ BCAD, ADCB, BDCA. ಸೊ ಮಗುವಿಗೆ ಒಂದು ಯಾವ ಪ್ರಶ್ನೆ ಇದು? ಒಂದು ಪ್ರಕ್ರಿಯಾತ್ಮಕ ವಿಧಾನ ಅಂತಂದ್ರೆ ಯಾವ್ದಾದ್ರು ಒಂದು ವಿಷಯವನ್ನ ಕೊಟ್ಟು ಅದ್ರ ಬಗ್ಗೆ ಒಂದು ಬರವಣಿಗೆ, ಫಾರ್ ಎಕ್ಸಾಂಪಲ್ ಒಂದು ಪ್ರಬಂಧ ಕೊಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. ಆ ಪ್ರಬಂಧ ವಿಷಯವನ್ನ ಕೊಟ್ರೆ ಮಗು ಏನ್ ಮಾಡುತ್ತೆ ಫಸ್ಟ್ ಎನ್ನುವಂಥದ್ದು. ಸೊ ಮಗು ಏನ್ ಮಾಡುತ್ತೆ, ನೀವು ಕೊಟ್ಟ ತಕ್ಷಣ ಮಗು ಎಲ್ಲಾ ಕಡೆನೂ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅಂದ್ರೆ ತೀವ್ರ ಆಲೋಚನೆ ಗುರಿಪಡಿಸೋದು. ಸೊ ಫಸ್ಟ್ ನೀವ್ ಯಾವ್ದೋ ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತೀರಾ, ಆ ಕಾನ್ಸೆಪ್ಟ್ ಹೇಗಿರುತ್ತೆ, ಯಾಕೆ ಬರಿಬೇಕು, ಹೇಗ್ ಬರಿಬೇಕು ಅಂತೆಲ್ಲ ಯೋಚನೆ ಮಾಡುತ್ತೆ. ಬರೆಯಲ್ಲ, ಫಸ್ಟ್ ಯೋಚನೆ ಮಾಡುತ್ತೆ. ಅದಾದ್ಮೇಲೆ ಒಂದು ಪ್ಲಾನ್ ಮಾಡ್ಕೊಳ್ಳುತ್ತೆ. ಏನ್ ಮಾಡುತ್ತೆ, ಸೊ ನಾನು ಈ ರೀತಿಯೇ ಬರಿಬೇಕು, ಇದೇ ಫಸ್ಟ್ ಪಾಯಿಂಟ್ಸ್ ಹಾಕ್ಬೇಕು, ಇದು ಸೆಕೆಂಡ್ ಪಾಯಿಂಟ್ಸ್ ಹಾಕೋಬೇಕು ಅನ್ನುವಂಥದ್ದು. ಅಂತಂದ್ರೆ ನೆಕ್ಸ್ಟ್ ಯಾವ್ದಾಗುತ್ತೆ? ಡಿ ಆಗುತ್ತೆ. ಸೊ ಡಿ ಆಯ್ತು. ನೆಕ್ಸ್ಟ್ ಏನ್ ಮಾಡುತ್ತೆ, ಅದೆಲ್ಲ ಬರ್ದಿದ್ ಆದ್ಮೇಲೆ ಸೊ ಏನ್ ಮಾಡುತ್ತೆ, ಒಂದ್ಸಲ ಓದುತ್ತೆ ಮಗು. ಒಂದು ಪ್ರಬಂಧನ ಬರೀತು, ಅದನ್ನ ಓದುತ್ತೆ, ಸರಿಯಾಗಿದೆಯಾ ಇಲ್ವಾ ಅಂತ. ಅಲ್ಲಿ ನಿಮ್ಗೆ ಅದಕ್ಕೆ ಸ್ವಲ್ಪ ತಪ್ಪುಗಳು ಕಾಣಿಸುತ್ತೆ. ಆ ತಪ್ಪುಗಳು ಮಾಡಿದಾಗ ಏನ್ ಮಾಡುತ್ತೆ, ಅದನ್ನ ಎಡಿಟಿಂಗ್ ಮಾಡುತ್ತೆ. ಸೊ ಆಪ್ಷನ್ BDCA, ಆಪ್ಷನ್ 4 ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ನು ಮುಂದಿನ 148ನೇ ಪ್ರಶ್ನೆ. ಎಸ್, ಇದು ಮೌಲ್ಯಮಾಪನಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಇದಾಗಿದೆ. ಎಸ್, ನೋಡ್ತಾ ಹೋಗೋಣ ಈ ಪ್ರಶ್ನೆ ಏನಿದೆ ಅಂತ. ಎಸ್, 148ನೇ ಪ್ರಶ್ನೆ. ಒಬ್ಬ ಭಾಷಾ ಅಧ್ಯಾಪಿಕೆಯು ಒಬ್ಬ ಲ್ಯಾಂಗ್ವೇಜ್ ಟೀಚರು ವಿದ್ಯಾರ್ಥಿಗಳನ್ನ ಅವರ 5 ಅತ್ಯುತ್ತಮವಾದ ಸಾಮಗ್ರಿಗಳನ್ನ ಅವರ ಪೋರ್ಟ್ಫೋಲಿಯೋದಲ್ಲಿ ಇಡಲು ಹೇಳುತ್ತಾಳೆ. ಉಳಿದವುಗಳನ್ನು ತೆಗೆದುಬಿಡಲು ಹೇಳ್ತಾಳೆ. ನಂತರ ಅವರ 5 ಅತ್ಯುತ್ತಮ ಆಯ್ಕೆಗಳ ಬಗ್ಗೆ ಚಿಂತನೆ ಮಾಡಲು ಹೇಳ್ತಾಳೆ. ಈ ಚಿಂತನೆಗಳನ್ನ ಹೀಗೆ ಕರೆಯಬಹುದು. ಸೊ ಒಂದು ಟೀಚರ್ ಇರ್ತಾರೆ. ನಾನು ಇನ್ನ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ. ಒಬ್ಬ ಟೀಚರ್ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಮಗುಗೆ ಒಂದಿಷ್ಟು ಸಾಮಗ್ರಿಗಳನ್ನ ಕೊಟ್ಟಿರ್ತಾರೆ. ಅದನ್ನ 5 ಸಾಮಗ್ರಿಗಳನ್ನ ಒಂದು ಕಡೆ ತೆಗೆದಿಡಿ ಅಂತ ಹೇಳ್ತಾರೆ. ಉಳಿದವನ್ನ ತೆಗೆದ್ಬಿಟ್ಟಾಕಿ ಬೇರೆ ಕಡೆ ಇಡಿ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಒಂದ್ ಕಡೆ ತೆಗೆದಿಡಿ ಅಂತ ಹೇಳ್ತಾರೆ. ಇವಾಗ ಅವ್ರು ತೆಗೆದಿರುವಂತ 5 ಆಯ್ಕೆಗಳ ಬಗ್ಗೆ ಶಿಕ್ಷಕರು ಚಿಂತನೆ ಮಾಡಕ್ ಹೇಳ್ತಾರೆ. ಆ ಚಿಂತನೆಯನ್ನ ನಾವ್ ಏನಂತ ಕರೀಬಹುದು? ಸಮಾನ ಮೌಲ್ಯಮಾಪನ, ಪೀರ್ ಅಸೆಸ್ಮೆಂಟ್. ವೈಯಕ್ತಿಕವಾದ ಮೂಲ್ಯಾಂಕನ ಮಾಡ್ತಿದ್ಯಾ? ಮೂಲ್ಯಾಂಕನ ಆಗುತ್ತೆ. ಸೊ ಅದು ವೈಯಕ್ತಿಕವಾದ ಸಂಪೂರ್ಣ ಮೂಲ್ಯಾಂಕನ ಅಲ್ಲ, ಮಗು ಮೌಲ್ಯಾಂಕನ ಮಾಡುತ್ತೆ. ಯಾಕೆ ನಾನು ಆ ರೀತಿಯಾಗಿ ಮಾಡಿದೆ, ಸೊ ಯಾವ್ದನ್ನ ನಾನು ಎತ್ತಿಡಬಹುದಿತ್ತು ಎನ್ನುವಂಥದ್ದು. ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನ ಮುಂದಿನ 149ನೇ ಪ್ರಶ್ನೆ, ಪ್ರಾಥಮಿಕ ಘಟ್ಟದಲ್ಲಿ ಭಾಷಾ ಕಲಿಕೆಯಲ್ಲಿ ಈ ಕೆಳಗಿನ ಸಂಪನ್ಮೂಲಗಳಲ್ಲಿ ಯಾವುದು ಅತ್ಯಂತ ಮಹತ್ವವಾದುದು? ಮಕ್ಕಳ ಸಾಹಿತ್ಯನ, ವರ್ತಮಾನ ಪತ್ರಿಕೆನ, ಕಂಪ್ಯೂಟರ್, ರಿಯಾಲಿಯಾ? ಎಸ್, ನೀವು ಇಲ್ಲಿ ಆಲ್ರೆಡಿ ಭಾಷಾ ಕಲಿಕೆಗೆ ಸಂಬಂಧಿಸಿದಂತೆ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಕಂಪ್ಯೂಟರ್ ಅನ್ನುವಂಥದ್ದು ಭಾಷಾ ಕಲಿಕೆಗೆ ಬರೋದಿಲ್ಲ. ರಿಯಾಲಿಯಾ ಎನ್ನುವಂಥದ್ದು ಬರೋದಿಲ್ಲ. ವರ್ತಮಾನ ಪತ್ರಿಕೆ ಅನ್ನೋದಕ್ಕಿಂತ ಪ್ರಾಥಮಿಕ ಘಟ್ಟದಲ್ಲಿ ಭಾಷಾ ಕಲಿಕೆಯಲ್ಲಿ ಯಾವುದು ಅತ್ಯಂತ ಮಹತ್ವವಾದ ಅಂತಂದ್ರೆ ಮಕ್ಕಳ ಸಾಹಿತ್ಯ. ವರ್ತಮಾನ ಪತ್ರಿಕೆ ಮತ್ತೆ ಸಾಹಿತ್ಯ, ವರ್ತಮಾನ ಪತ್ರಿಕೆಗಳು ಕೊಡೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ. ಆದ್ರೆ ಮಕ್ಕಳ ಸಾಹಿತ್ಯ ಕೊಟ್ಟಿರುವಂತಹ ಅವರು ಏನು CTET ಇಂದ ಬಂದಿರುವಂತದ್ದು ಇದು. ಆದ್ರೆ ಸಾಮಾನ್ಯವಾಗಿ ಅವ್ರಿಗೆ ಮಕ್ಕಳಿಗೆ ನ್ಯೂಸ್ ಪೇಪರ್ನ ಓದೋದಕ್ಕೆ ಕೊಡಬೇಕು. ಮತ್ತೆ ಆ ನ್ಯೂಸ್ ಪೇಪರ್ ಓದೋದ್ರಿಂದ ಏನಾಗುತ್ತೆ, ಆ ಮಗು ಭಾಷೆಯನ್ನ ಹೆಚ್ಚಾಗಿ ಕಲಿತಾ ಹೋಗುತ್ತೆ. ಆಪ್ಷನ್ 2 ಅದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನ ಮುಂದಿನ ಒಂದು ಹಾಗೂ ಇಂದಿನ ಕೊನೆಯ ಪ್ರಶ್ನೆ ಏನಿದೆ ಅಂತಂದ್ರೆ, ನೀವಿಲ್ಲಿ ಗಮನಿಸಬಹುದು, ವಿದ್ಯಾರ್ಥಿಗಳಲ್ಲಿ ಮೌಖಿಕ ಕೌಶಲ್ಯಗಳನ್ನ ಅಭಿವೃದ್ಧಿಗೊಳಿಸುವಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕಡಿಮೆ ಮಹತ್ವದ್ದು? ಹೆಚ್ಚಿನ ಮಹತ್ವದಲ್ಲ, ಕಡಿಮೆ ಮಹತ್ವದ್ದು. ನೆಕ್ಸ್ಟ್, ಒಂದು ವಸ್ತುವನ್ನ ವರ್ಣಿಸುವುದು. 2ನೇದು, ಅವರದೇ ಭಾಷೆಯಲ್ಲಿ ಕಥೆಯನ್ನ ಹೇಳುವುದು. ಅಧ್ಯಾಪಿಕೆಯು ಹೇಳಿದ ನಂತರ ಕಥೆಯನ್ನ ಪುನರಾವರ್ತಿಸುವುದು. ಒಂದು ಘಟನೆಯನ್ನ ವರ್ಣಿಸುವುದು.
ನೋಡಿ, ಭಾಷಾ ಸಾಮರ್ಥ್ಯದ ಮೇಲೆ ಇಷ್ಟು ದಿನ ನೀವು ಈ ಪ್ರಶ್ನೆಗಳನ್ನ ಕೇಳಿರ್ಲಿಲ್ಲ, ಈಗ ಕೇಳ್ತಿದ್ದೀರಾ. ಅದಕ್ಕೆ ನಿಮ್ಗೆ ಅದು ಒಂದು ಹೊಸ ತರ ಆಗ್ತಾ ಇದೆ. ಸೊ ನಿಮ್ಗೆ ಈ ರೀತಿ ಎಲ್ಲ ಅನ್ಸುತ್ತೆ, ಟಿಟಿಲಿ ಹೋಗಿರ್ತೀರಾ, ಒಂದ್ ಚೂರು ಕಷ್ಟ ಕೊಟ್ಬಿಟ್ಟಿದ್ದಾನೆ ಪ್ರಶ್ನೆಗಳಂತಂದ್ರೆ ಅಲ್ಲಿ ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ತೀರಾ. ಓ, ಪ್ರಶ್ನೆ ತುಂಬಾ ಕಷ್ಟಕರವಾಗಿತ್ತು ಅಂತ ಹೇಳ್ಬಿಟ್ಟು ಬಿಟ್ಟೇ ಬಿಡ್ತೀರಾ. ಸೊ ಇಲ್ಲಿಂದನೇ ಪ್ರಶ್ನೆಗಳಿಗೆ, ಕ್ಲಿಷ್ಟಕರ ಪ್ರಶ್ನೆಗಳಿಗೆ ಉತ್ತರ ಮಾಡೋದು ಕಲಿತಾ ಹೋಗ್ಬೇಕು. ಅವಾಗ ಈಸಿ ಆಗಿರುವಂತದ್ದು ಆಟೋಮೆಟಿಕಲಿ ನಮ್ಗೆ ಬೋಧನಾ ಶಾಸ್ತ್ರದಲ್ಲಿ ನಾವು ಬೇಗ ಆನ್ಸರ್ ಮಾಡ್ಬಿಡ್ತೀವಿ. ವಿದ್ಯಾರ್ಥಿಗಳಲ್ಲಿ ಮೌಖಿಕ ಕೌಶಲ್ಯಗಳನ್ನ ಅಭಿವೃದ್ಧಿಗೊಳಿಸಬೇಕಂತಂದ್ರೆ ಯಾವುದು ಕಡಿಮೆ ಮಹತ್ವವನ್ನ ಹೊಂದಿದೆ? ಒಂದು ಘಟನೆಯನ್ನ ವರ್ಣಿಸೋದು, ಒಂದು ಘಟನೆಯನ್ನ ವರ್ಣಿಸೋದು, ಅದು ಸಹ ಒಂದು ಮಹತ್ವದ್ದು, ಕಡಿಮೆ ಮಹತ್ವದಲ್ಲ, ಹೆಚ್ಚಿನ ಮಹತ್ವ ಉಳ್ಳಂತದ್ದು. ಸೊ ಆಪ್ಷನ್, ಸೊ ಇದು ಸಹ ಬರೋದಿಲ್ಲ ನಮ್ಗೆ. ನೆಕ್ಸ್ಟ್, ಅವರದೇ ಆದ ಭಾಷೆಯಲ್ಲಿ ಕಥೆಯನ್ನು ಹೇಳುವುದು, ಅದು ಸಹ ಹೆಚ್ಚಿನ ಮಹತ್ವ ಇದೆ. ಅದು ಕಥೆ ಹೇಳ್ಬೇಕಾದ್ರೆ ಮಗುಗೆ ಪದಗಳನ್ನ ಜೋಡಿಸ್ಕೊಂಡು ಹೇಳುತ್ತೆ, ಪದಗಳ ಬಗ್ಗೆ ಒಂದು ಅರ್ಥ ಗ್ರಹಿಕೆ ಕೊಡುವಂತದನ್ನ ಹೇಳ್ತಾ ಹೋಗುತ್ತೆ. ಒಂದು ವಸ್ತುವನ್ನ ಓಡಿಸಿದಾಗ್ಲೂ ಅಷ್ಟೇ, ಅದು ಸಹ ಅಷ್ಟೇ, ಅದು ಹೆಚ್ಚಿನ ಮಹತ್ವನ ಹೊಂದಿದೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಭಾಷಾ ಪದ ಸಂಪತ್ತು ಗೊತ್ತಿರಬೇಕು. ಆದ್ರೆ ಅಧ್ಯಾಪಿಕೆ ಹೇಳಿದ ನಂತರ ಕಥೆಯನ್ನ ಪುನರಾವರ್ತಿಸೋದು ಕಡಿಮೆ ಒಂದು ಮಹತ್ವದ್ದಾಗಿದೆ. ಆಪ್ಷನ್ 3 ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇದಿಷ್ಟು ಸಂಪೂರ್ಣವಾಗಿ ಕನ್ನಡ ಭಾಷಾ ಸಾಹಿತ್ಯದಾಗಿತ್ತು. ಇದು ಉಪಯುಕ್ತವಾಗಿದ್ದರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಿಂದಿಗೆ ಇಲ್ಲಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.